ಒಂದು ಸುಂದರವಾದ ಹಳ್ಳಿ. ಆ ಹಳ್ಳಿಯಲ್ಲಿ ಬಡ ರೈತನಾದ ರಾಮು ಎಂಬ ವ್ಯಕ್ತಿ ವಾಸಿಸುತ್ತಿದ್ದನು. ಅವನ ಬಳಿ ಜಮೀನಿರುವುದಿಲ್ಲ. ಅವನು ಬೇರೆಯವರ ಜಮೀನಿನಲ್ಲಿ ಹೋಗಿ ಕೆಲಸ ಮಾಡುತ್ತಿದ್ದನು. ಅದರಿಂದ ಬಂದ ಹಣದಿಂದ ಅವನು ಮನೆಯನ್ನು ನಡೆಸಿಕೊಂಡು ಹೋಗುತ್ತಿದ್ದನು. ಹೊಲದಲ್ಲಿರುವ ಎಲ್ಲಾ ಕೆಲಸ ಮುಗಿಯಿತು. ಈಗ ಜಮೀನ್ದಾರರ ಹತ್ತಿರ ಹೋಗಿ ಹಣವನ್ನು ಪಡೆದುಕೊಂಡು ಹೋಗಬೇಕು. ಮನೆಯಲ್ಲಿರುವ ಎಲ್ಲಾ ಅಡುಗೆ ಸಾಮಗ್ರಿಗಳು ಖಾಲಿಯಾಗಿವೆ. ಹೀಗೆ ಮಾತನಾಡುತ್ತಾ ರಾಮು ಜಮೀನ್ದಾರರ ಮನೆಯ ಹತ್ತಿರ ಹೋಗುತ್ತಾನೆ. ಮಾಲೀಕರೇ, ಹೊಲದಲ್ಲಿರುವ ಎಲ್ಲಾ ಕೆಲಸವೂ ಆಗಿದೆ. ನನಗೆ ಈಗ ನೀವು ಹಣವನ್ನು ಕೊಡಿ. ನಾನು ಮನೆಗೆ ಅಡುಗೆ ಸಾಮಗ್ರಿಗಳನ್ನು ತೆಗೆದುಕೊಂಡು ಹೋಗಬೇಕು. ಏನ್ ರಾಮು, ನೀನು ಯಾವಾಗ ನೋಡಿದ್ರೂ ಮನೆಗೆ ಬೇಗ ಹೋಗ್ಬೇಕು ಅಂತೀಯ. ಆದ್ರೆ ನೀನು ಸರಿಯಾಗಿ ಕೆಲಸ ಮಾಡ್ತೀಯಾ ಅಂತ ನಾನ್ ನಿನ್ನನ್ನು ಕಳಿಸ್ತೇನೆ. ಮಾಡೋದು ಪಡ್ಕೊಂಡು ಹೋಗು. ಆದ್ರೆ ನೆನ್ಪಿರ್ಲಿ, ನಾಳೆ ನೀನು ಬೇಗನೆ ಬಂದ್ಬಿಡು. ಆಗಲಿ ಮಾಲೀಕರೇ, ನೀವು ಹೇಳಿದ ಹಾಗೆ ಮಾಡುತ್ತೇನೆ. ನಾನು ನಾಳೆ ಬೇಗನೆ ಬರುತ್ತೇನೆ. ಈಗ ನಾನು ಮನೆ ಕಡೆಗೆ ಹೋಗುತ್ತೇನೆ. ಹೀಗೆ ಹೇಳುತ್ತಾ ರಾಮು ಅಂಗಡಿಗೆ ಹೋಗಿ ಮನೆಗೆ ಬೇಕಾಗಿರುವ ಸಾಮಗ್ರಿಗಳನ್ನು ತೆಗೆದುಕೊಂಡು ಮನೆಯ ಕಡೆ ಹೋಗುತ್ತಾನೆ. ಇದೊಂದು ತೆಗೆದುಕೋ ಸೀತಾ. ನಾನು 1 ವಾರಕ್ಕೆ ಮನೆಗೆ ಬೇಕಾಗಿರುವ ಎಲ್ಲಾ ಸಾಮಗ್ರಿಗಳನ್ನು ತೆಗೆದುಕೊಂಡು ಬಂದಿದ್ದೇನೆ. ಇದರಿಂದ ಏನು 1 ವಾರ ನಡೆದು ಬಿಡುತ್ತದೆ. ಆದರೆ ಮುಂದೆ ಏನು ಮಾಡುವುದು ನನಗೆ ಗೊತ್ತಾಗುತ್ತಿಲ್ಲ. ನಮಗೆ ದೇವರು ಇಟ್ಟು ಕಷ್ಟ ಏಕೆ ಕೊಡುತ್ತಿದ್ದಾನೆ ಎಂದು. ಅಯ್ಯೋ, ನೀನು ಏಕೆ ಚಿಂತೆ ಮಾಡುತ್ತಿದ್ದೀಯಾ ಸೀತಾ? ದೇವರು ಇದ್ದಾನೆ, ನಮಗೆ ಸಹಾಯ ಮಾಡೇ ಮಾಡುತ್ತಾನೆ. ನೀನು ದೇವರ ಮೇಲೆ ನಂಬಿಕೆ ಇಡು. ಹೀಗೆ ಮಾತನಾಡುತ್ತಾ ಕತ್ತಲಾಗುತ್ತದೆ. ಮರುದಿನ ಬೆಳಿಗ್ಗೆ ಬೇಗನೆ ರಾಮು ಜಮೀನ್ದಾರನ ಹೊಲದ ಕಡೆ ಹೋಗುತ್ತಾನೆ. ಒಳ್ಳೇದಾಯ್ತು ರಾಮು, ನೀನ್ ಬೇಗನೆ ಬಂದು ಒಳ್ಳೆ ಕೆಲಸ ಮಾಡ್ದೆ. ಈಗ ಕೆಲಸ ಬೇಗನೆ ಆಗ್ತದೆ. ನೀವು ಚಿಂತೆ ಮಾಡಬೇಡಿ ಮಾಲೀಕರೇ. ನಾನು ನಿಮ್ಮ ಎಲ್ಲಾ ಕೆಲಸಗಳನ್ನು ಬೇಗನೆ ಮಾಡುತ್ತೇನೆ. ರಾಮು ಕೆಲಸವನ್ನು ಮಾಡಲು ಪ್ರಾರಂಭಿಸುತ್ತಾನೆ. ಜಮೀನ್ದಾರ ಅವನಿಗೆ ಕೆಲಸವನ್ನು ಹೇಳಿ ಮನೆ ಕಡೆಗೆ ಹೋಗುತ್ತಾನೆ. ಅಷ್ಟರಲ್ಲಿ ಊರಿನ ರಾಜ ಅಲ್ಲಿ ಹೋಗುತ್ತಿರುತ್ತಾನೆ. ಅವನು ರಾಮುವನ್ನು ನೋಡಿ ಅವನ ಬಳಿ ಹೋಗಿ, ಯುವಕ, ನೀನು ಇಲ್ಲಿ ಬಾ. ನಾನು ನಿನ್ನತ್ತಿರ ಮಾತನಾಡಬೇಕು. ನಮಸ್ಕಾರ ಮಹಾರಾಜರೇ. ನೀವು ಇಲ್ಲಿಗೆ ಏಕೆ ಬಂದಿದ್ದೀರಾ? ಅದು ಇಂಥ ಹೊತ್ತಿನಲ್ಲಿ? ಮೊದಲು ನೀನು ಹೇಳು, ನಿನ್ನ ಹೆಸರೇನು? ಮಹಾರಾಜರೇ, ನನ್ನ ಹೆಸರು ರಾಮು. ನನ್ನ ಬಳಿ ಜಮೀನು ಇಲ್ಲ. ನಾನು ಬೇರೆಯವರ ಜಮೀನಿನಲ್ಲಿ ಕೆಲಸ ಮಾಡುತ್ತಿದ್ದೇನೆ. ನಾನು ಬಹಳ ಬಡವ ಇದ್ದೇನೆ ಮಹಾರಾಜರೇ. ಅರೇ ರಾಮ, ನೀನು ಇಷ್ಟು ಕಷ್ಟಪಡುತ್ತಿದ್ದೀಯಾ? ನೀನು ದಿನಕ್ಕೆ ಎಷ್ಟು ಸಂಪಾದನೆ ಮಾಡುತ್ತೀಯಾ? ಮಹಾರಾಜರೇ, ನಾನು ಎಷ್ಟು ಶ್ರಮಪಟ್ಟು ದುಡಿದರೂ ನನಗೆ ಸಿಗುವುದು ಬರೀ 4 ರೂಪಾಯಿ ಮಾತ್ರ. ನೀನು ಏನು ಮಾಡುತ್ತಿದ್ದೀಯಾ? ನೀನು ಇಷ್ಟು ಶ್ರಮಪಟ್ಟು ಬೆವರು ಸುರಿಸಿ ದುಡಿದರೂ ನಿನಗೆ ಸಿಗುವುದು ಬರೀ 4 ರೂಪಾಯಿ ಮಾತ್ರ. ಈಗ ನೀನು ಹೇಳು, ನನಗೆ ಆ 4 ರೂಪಾಯಿಯಲ್ಲಿ ನೀನು ಏನು ಮಾಡುತ್ತೀಯಾ ಎಂದು. ಮಹಾರಾಜರೇ, ನಾನು ನಿಮಗೆ ಹೇಗೆ ಹೇಳಲಿ? ಆ 4 ರೂಪಾಯಿಯಿಂದಲೇ ನನ್ನ ಜೀವನ ನಡೆಯುತ್ತಿದೆ. ಏನು? ನೀನು ಏನು ಹೇಳುತ್ತಿದ್ದೀಯಾ? 4 ರೂಪಾಯಿಯಿಂದ ಜೀವನ ಸಾಗುತ್ತದೆ? ನೀನು ಸುಳ್ಳು ಹೇಳಬೇಡ. ರಾಮು, ನನಗೆ ಸತ್ಯವನ್ನು ಹೇಳು. ಅಯ್ಯೋ, ನಿಜ ಮಹಾರಾಜರೇ. ನಾನು ಆ 4 ರೂಪಾಯಿಯಿಂದ 1 ರೂಪಾಯಿ ಒಳಗೆ ನಾನು ಊಟವನ್ನು ಮಾಡಿಕೊಳ್ಳುತ್ತೇನೆ. 2 ರೂಪಾಯಿ ನಾನು ಸಾಲವನ್ನು ಮಾಡಿದ್ದನ್ನು ತೀರಿಸುತ್ತೇನೆ. 3ನೇದು ನಾನು ಖರ್ಚುಗಳನ್ನು ನಿಭಾಯಿಸಿಕೊಂಡು ಹೋಗುತ್ತೇನೆ. 4ನೇದು ನಾನು ಒಂದು ಬಾವಿಯ ಒಳಗೆ ಹಾಕುತ್ತೇನೆ. ರಾಮುವಿನ ಮಾತು ಕೇಳಿ ರಾಜನಿಗೆ ಇದು ಯಾವುದೋ ಸವಾಲಿನ ತರಹ ಇದ್ದ ಹಾಗೆ ಆಯಿತು. ಆಜನಿಗೆ ಏನೂ ತಿಳಿಯಲಿಲ್ಲ. ರಾಮು ಮತ್ತೊಮ್ಮೆ ರಾಜರಿಗೆ ಎಲ್ಲವನ್ನೂ ವಿವರಿಸಿದ್ದಾನೆ. ರಾಜರೇ, ನಾನು ಮೊದಲು 1 ರೂಪಾಯಿಯಿಂದ ನನ್ನ ಮತ್ತು ನನ್ನ ಹೆಂಡತಿಯ ಆಹಾರವನ್ನು ನೋಡಿಕೊಳ್ಳುತ್ತೇನೆ. 2ನೇ ರೂಪಾಯಿಯಿಂದ ನಾನು ನಮ್ಮ ಹಳ್ಳಿಯಲ್ಲಿರುವ ಎಲ್ಲಾ ಬಡ ಮಕ್ಕಳಿಗೆ ಕೊಡುತ್ತೇನೆ. 3ನೇ ರೂಪಾಯಿಯಿಂದ ನಾನು ನನ್ನ ತಂದೆ ತಾಯಿಯನ್ನು ನೋಡಿಕೊಂಡು ಹೋಗುತ್ತೇನೆ. 4ನೇ ರೂಪಾಯಿ ನಾನು ದಾನವನ್ನು ಮಾಡುತ್ತೇನೆ, ಅಂದರೆ ಬಾವಿಯ ಒಳಗೆ ಹಾಕುತ್ತೇನೆ ಎಂದರ್ಥ. ರಾಮುವಿನ ಈ ಮಾತುಗಳನ್ನು ಕೇಳಿ ರಾಜ ಖುಷಿಪಡುತ್ತಾನೆ. ಇಲ್ಲಿ ಕೇಳು ರಾಮ, ಇದನ್ನು ನೀನು ಯಾರ ಮುಂದೆ ಹೇಳಬೇಡ. ಇದನ್ನು ಗುಪ್ತವಾಗಿಡು. ನೀನು ನನ್ನ ಮುಖವನ್ನು 100 ಸಾರಿ ನೋಡುವವರೆಗೂ ಇದನ್ನು ಬೇರೆ ಯಾರಿಗೂ ಹೇಳುವಂತಿಲ್ಲ. ನಾವು ಇದನ್ನು ಸವಾಲಾಗಿ ಪರಿವರ್ತಿಸುತ್ತೇವೆ. ಆಯ್ತು ಮಹಾರಾಜರೇ, ನೀವು ಹೇಳಿದ ಹಾಗೆ ಆಗಲಿ. ನಾನು ನಿಮ್ಮ ಮುಖವನ್ನು 100 ಸಾರಿ ನೋಡುವವರೆಗೂ ಇದನ್ನು ಯಾರಿಗೂ ಹೇಳುವುದಿಲ್ಲ. ಮರುದಿನ ಬೆಳಿಗ್ಗೆ ರಾಜ ಎಲ್ಲರನ್ನೂ ಕರೆದು ಅವರಿಗೆ ಒಂದು ಸವಾಲನ್ನು ಕೇಳುತ್ತಾನೆ. ನಾನು ನಿಮ್ಮನ್ನೆಲ್ಲ ಇಲ್ಲಿ ಕರೆಸಿರುವುದು ಏನೆಂದರೆ, ನಾನು ನಿಮಗೆ ಒಂದು ಸವಾಲನ್ನು ಕೇಳುತ್ತೇನೆ. ನೀವು ಅದರ ಸರಿಯಾದ ಉತ್ತರವನ್ನು ಹುಡುಕಬೇಕು. ನಮ್ಮ ರಾಜ್ಯದಲ್ಲಿ ಒಬ್ಬ ಬಡ ರೈತನಿದ್ದಾನೆ. ಅವನು ದಿನಲೂ 4 ರೂಪಾಯಿಗಳನ್ನು ಗಳಿಸುತ್ತಾನೆ. 1 ರೂಪಾಯಿಯಲ್ಲಿ ಅವನು ಊಟ ಮಾಡುತ್ತಾನೆ.
2ನೇ ರೂಪಾಯಿಯಲ್ಲಿ ಅವನು ಸಾಲವನ್ನು ತೀರಿಸುತ್ತಾನೆ. 3ನೇ ರೂಪದಲ್ಲಿ ಅವನ ಖರ್ಚುಗಳನ್ನು ನಿಭಾಯಿಸಿಕೊಡುತ್ತಾನೆ. 4ನೇ ರೂಪಾಯಿಯನ್ನು ಬಾವಿಯೊಳಗೆ ಹಾಕುತ್ತಾನೆ. ಇದರ ಅರ್ಥ ಯಾರಿಗಾದರೂ ಗೊತ್ತಿದ್ದರೆ ನೀವು ಹೇಳಬಹುದು. ರಾಜನ ಈ ಮಾತುಗಳನ್ನು ಕೇಳಿ ಸಭೆಯಲ್ಲಿರುವ ಎಲ್ಲರಿಗೂ ಆಶ್ಚರ್ಯವಾಯಿತು. ಯಾರಿಗೂ ಅದರ ಅರ್ಥ ಗೊತ್ತಾಗಲಿಲ್ಲ. ಅದರಲ್ಲಿರುವ ಒಬ್ಬ ಮಂತ್ರಿ ಹೇಗೋ ಪತ್ತೆ ಹಚ್ಚಿ ಹೊಲದಲ್ಲಿ ಕೆಲಸ ಮಾಡುತ್ತಿದ್ದ ರಾಮುವಿನ ಬಳಿ ಬರುತ್ತಾನೆ. ರಾಮು, ಇಲ್ಲಿ ಕೇಳು. ರಾಜರು ನಿನ್ನ ಬಳಿ ಬಂದಿದ್ದರಂತೆ ಅಲ್ಲ? ಅವರು ನಮಗೆ ಈಗ ಒಂದು ಸವಾಲನ್ನು ಕೇಳಿದ್ದಾರೆ. ಆ ಸವಾಲಿಗೆ ಉತ್ತರ ನಿನ್ನ ಬಳಿ ಇದೆಯಾ? ನೀನು ನನಗೆ ಅದನ್ನು ಹೇಳು. ಹೌದಾ? ನೀವು ಅದನ್ನು ಕೇಳಲು ಇಲ್ಲಿಗೆ ಬಂದಿದ್ದೀರಾ? ನಾನು ನಿಮಗೆ ಏಕೆ ಹೇಳಲಿ? ಅದು ನಿಮ್ಮ ಕೆಲಸ. ನೀವು ಅದನ್ನು ಕಂಡುಹಿಡಿಯಿರಿ. ನಾನು ನಿಮಗೆ ಹೇಳುವುದಿಲ್ಲ. ಈಗ ನೀವು ಇಲ್ಲಿಂದ ಹೋಗಿ ನನಗೆ ನನ್ನ ಕೆಲಸವನ್ನು ಮಾಡಲು ಬಿಡಿ. ಅರೆ, ನೀನು ಸಿಟ್ಟು ಏಕೆ ಆಗುತ್ತಿದ್ದೀಯಾ ರಾಮು? ನೀನು ನನಗೆ ಅದರ ಅರ್ಥವನ್ನು ಹೇಳು ಸಾಕು. ಅದರ ಬದಲಿಗೆ ನಾನು ನಿನಗೆ ಏನನ್ನಾದರೂ ಕೊಡುತ್ತೇನೆ. ಮಂತ್ರಿಗಳೇ, ನಾನು ನಿಮಗೆ ಹೇಳಬಹುದು, ಆದರೆ ರಾಜರು ನನಗೆ ಹೇಳಿ ಹೋಗಿದ್ದಾರೆ. ರಾಜರ ಮುಖವನ್ನು ನಾನು 100 ಸಾರಿ ನೋಡುವವರೆಗೂ ಯಾರಿಗೂ ಹೇಳಬಾರದು ಎಂದು. ಅವರ ಆಜ್ಞೆಯನ್ನು ನಾನು ಮೀರುವುದಿಲ್ಲ. ಹೌದಾ? ರಾಜರ ಮುಖವನ್ನು 100 ಸಾರಿ ನೋಡಬೇಕಂತೆಯೇ? ಇದಂತೂ ಸಾಧ್ಯವಾಗುವುದಿಲ್ಲ ಬಿಡು. ಏಕೆ ಸಾಧ್ಯವಾಗುವುದಿಲ್ಲ ಮಂತ್ರಿಗಳೇ? ನಾನು ನಿಮಗೆ ಒಂದು ಉಪಾಯವನ್ನು ಕೊಡಬಲ್ಲೆ. ಹೇಳು ರಾಮು, ಅದು ಏನು ಉಪಾಯವೆಂದು? ನಿಮ್ಮ ಬಳಿ ಇರುವ 100 ನಾಣ್ಯಗಳನ್ನು ನನಗೆ ಕೊಡಿ. ಏಕೆಂದರೆ ಆ 100 ನಾಣ್ಯಗಳಲ್ಲಿ ರಾಜರ ಮುಖವಿದೆ. ಅವರು ಹೇಳಿರುವ ಪ್ರಕಾರ ನಾವು ಅವರ ಮುಖವನ್ನು 100 ಬಾರಿ ನೋಡಿದ ಹಾಗೆ ಆಗುತ್ತದೆ. ಮಂತ್ರಿ ರಾಮುವಿನ ಮಾತುಗಳನ್ನು ಕೇಳಿ ಅವರ ಬಳಿ ಇರುವ 100 ನಾಣ್ಯಗಳನ್ನು ರಾಮುವಿಗೆ ಕೊಡುತ್ತಾರೆ ಮತ್ತು ರಾಮು ಎಲ್ಲ ವಿಷಯವನ್ನು ಮಂತ್ರಿಯ ಬಳಿ ಹೇಳುತ್ತಾನೆ. ಮರುದಿನ ಬೆಳಿಗ್ಗೆ ರಾಜ ಮತ್ತೆ ಎಲ್ಲರನ್ನೂ ಕರೆದು ಅದೇ ಸವಾಲಿನ ಅರ್ಥವನ್ನು ಕೇಳುತ್ತಾರೆ. ಮಂತ್ರಿ ಅದರ ಸರಿಯಾದ ಉತ್ತರವನ್ನು ಕೊಡುತ್ತಾನೆ. ಇದನ್ನು ಕೇಳಿದ ರಾಜ, ಇದರ ಅರ್ಥವನ್ನು ನೀನು ಖಂಡಿತ ಆ ರೈತನ ಬಳಿ ಕೇಳಿರುತ್ತೀಯ. ನನಗೆ ಮೋಸವಾಗಿದೆ. ಸೈನಿಕರೇ, ಹೋಗಿ ಅವನನ್ನು ಕರೆದುಕೊಂಡು ಬನ್ನಿ. ರಾಜನ ಆದೇಶದಂತೆ ಸೈನಿಕರು ರಾಮುವನ್ನು ಕರೆದುಕೊಂಡು ಬರಲು ಹೊರಟು ಬಿಡುತ್ತಾರೆ. ರಾಮುವಿನ ಬಳಿ ಬಂದು ಸೈನಿಕರು, ಅರೇ ಓ ರಾಮು, ನಿನ್ನನ್ನು ರಾಜರು ಕರೆದುಕೊಂಡು ಬರಲು ಹೇಳಿದ್ದಾರೆ. ನನ್ನನ್ನು ಏಕೆ ರಾಜರು ಕಳೆಯುತ್ತಿದ್ದಾರೆ? ನಾನು ಏನು ಮಾಡಿದೆ? ನೀನೇ ರಾಮ ಹೌದು ತಾನೇ? ರಾಜರು ನಿನ್ನ ಬಳಿಯೇ ಬಂದಿದ್ದರು ತಾನೆ? ಈಗ ಅವರೇ ನಿನ್ನನ್ನು ಕರೆದುಕೊಂಡು ಬರಲು ಹೇಳಿದ್ದಾರೆ. ರಾಜರ ಆದೇಶ ಇರುವುದರಿಂದ ರಾಮು ಸೈನಿಕರ ಒಡನೆ ಹೊರಟು ಬಿಡುತ್ತಾನೆ. ರಾಮು, ನೀನು ಮಂತ್ರಿ ಹತ್ತಿರ ಅದನ್ನು ಏಕೆ ಹೇಳಿದೆ? ನೀನು ನಮಗೆ ಮೋಸ ಏಕೆ ಮಾಡಿದ್ದೀಯಾ? ಇದರ ಸಲುವಾಗಿ ನಿನಗೆ ದಂಡವನ್ನು ವಿಧಿಸಲಾಗುತ್ತದೆ. ಮಹಾರಾಜರೇ, ನಾನು ನಿಮಗೆ ಮೋಸ ಮಾಡಿಲ್ಲ ಮಹಾರಾಜರೇ. ನೀನು ಹೇಳಿರುವ ಹಾಗೆ ನಿಮ್ಮ ಮುಖವನ್ನು 100 ಸಾರಿ ನೋಡಿದ ಮೇಲೆ ಮಂತ್ರಿಗಳಿಗೆ ನಾನು ಉತ್ತರವನ್ನು ಹೇಳಿದ್ದು. ಇದು ನೀನು ಏನು ಹೇಳುತ್ತಿದ್ದೀಯಾ? ನಿನಗೆ ಏನಾದರೂ ಹುಚ್ಚು? ನೀನು ನನ್ನ ಮುಖವನ್ನು ಯಾವಾಗ 100 ಸಾರಿ ನೋಡಿದ್ದೀಯಾ? ನೀನು ಸುಳ್ಳು ಹೇಳಬೇಡ. ಇಲ್ಲ ಮಹಾರಾಜರೇ, ನಾನು ನಿಮಗೆ ಏಕೆ ಸುಳ್ಳು ಹೇಳಲಿ? 100 ಬಂಗಾರದ ಮುದ್ರಣದಲ್ಲಿ ನಿಮ್ಮ ಚಿತ್ರವಿದೆ. ನಾನು ಆ 100 ಚಿತ್ರವನ್ನು ನೋಡಿದೆ. ಆಮೇಲೆ ಮಂತ್ರಿ ಹತ್ತಿರ ಎಲ್ಲವನ್ನೂ ವಿವರಿಸಿದೆ. ರಾಮುವಿನ ಈ ಮಾತನ್ನು ಕೇಳಿ ಸಭೆಯಲ್ಲಿರುವ ಎಲ್ಲರೂ ಆಶ್ಚರ್ಯಪಡುತ್ತಾರೆ. ರಾಜರು ಕೂಡ ರಾಮುವಿನ ಬುದ್ಧಿವಂತಿಕೆಯನ್ನು ನೋಡಿ, ಇಲ್ಲಿ ಕೇಳು ರಾಮು, ನಿನ್ನ ಬುದ್ಧಿಶಕ್ತಿಯಂತೂ ಅದ್ಭುತವಾಗಿದೆ. ಈಗ ನೀನು ಬೇಸರ ಪಡಬೇಡ. ನಾನು ನಿಮಗೆ 1 ಎಕರೆ ಜಮೀನನ್ನು ಕೊಡುತ್ತೇನೆ. ಅದನ್ನು ಮಾಡಿಕೊಂಡು ಸಂಸಾರವನ್ನು ನಡೆಸಿಕೊಂಡು ಹೋಗು. ಹೀಗೆ ರಾಮುವಿನ ಬುದ್ಧಿಶಕ್ತಿಯಿಂದ ಅವನ ಕಷ್ಟಗಳೆಲ್ಲ ಪರಿಹಾರವಾಗುತ್ತದೆ. ಈ ವಿಡಿಯೋ ಇಷ್ಟವಾಗಿದ್ದರೆ ಎನ್ಎನ್ ಕಥೆ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಶೇರ್ ಮಾಡಿ. ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಧನ್ಯವಾದಗಳು.